ಸಂತ ಜೋಸೆಫ್ ಚರ್ಚ್ ಬರಿಮಾರು ಹಾಗೂ ICM ಬರಿಮಾರು ಘಟಕದ ಕುರಿತು ಸತ್ಯತೆ ಇಲ್ಲದ ಹಾಗೂ ದಾರಿ ತಪ್ಪಿಸುವ ಸುದ್ದಿಗಳನ್ನು ಪ್ರಕಟಿಸಲಾಗುತ್ತಿದೆ. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕಾಗಿರುವುದು ಏನೆಂದರೆ, ICYM ಚುನಾವಣೆಯು ICM ಕೇಂದ್ರೀಯ ಸಮಿತಿಯ ನಿಯಮಾವಳಿಗಳ ಅನುಸಾರವೇ ಸರಿಯಾದ ರೀತಿಯಲ್ಲಿ ನಡೆದಿರುತ್ತದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವುದೇ ಅನಿಯಮಿತತೆ ನಡೆದಿಲ್ಲ. ಚರ್ಚಿನ ಅಭಿವೃದ್ಧಿ ಮತ್ತು ಏಳಿಗೆಯನ್ನು ಸಹಿಸದ ಕೆಲವರು ವೈಯಕ್ತಿಕ ದ್ವೇಷ ಹಾಗೂ ಅಸಮಾಧಾನದ ಹಿನ್ನೆಲೆಯಲ್ಲಿ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು, ಧಾರ್ಮಿಕ ಸಂಸ್ಥೆಯ ಹೆಸರಿಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿದ್ದಾರೆ. ಹಿಂದೆ ಚರ್ಚಿನ ಸಮಿತಿಯಲ್ಲಿ ಇದ್ದ ಕೆಲವು ಸದಸ್ಯರು ಈಗ ಸಮಿತಿಯಿಂದ ಹೊರಗಿರುವ ಕಾರಣ ಅವರು ತೋರಿಸಿದ ಕೆಲವು ದುರ್ವರ್ತನೆಯಿಂದ ದೂರ ಇಟ್ಟಿರುವ ಕಾರಣ ದ್ವೇಷ ಭಾವ ಹಾಗೂ ಮತ್ಸರದಿಂದ ಇಂಥ ತಪ್ಪು ಮಾಹಿತಿಗಳನ್ನು ಹರಡುತ್ತಿದ್ದಾರೆ. ಮುಂದುವರೆದು, ಚರ್ಚಿನ ಚುನಾವಣಾ ಪ್ರಕ್ರಿಯೆಯನ್ನು ನಾನು ಸ್ವತಃ ನಡೆಸಿದ್ದು ಎಂದು ಲೋಕಲ್ ಪತ್ರಿಕೆಯಲ್ಲಿ ಪ್ರಕಟವಾದಂತೆ ನಮ್ಮ ICM ಘಟಕದ ಸಚೇತಕರು ಚುನಾವಣೆಯನ್ನು ನಡೆಸಿದ್ದಾರೆ ಎಂಬುದು ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತವಾಗಿದೆ. ಧರ್ಮಕೇಂದ್ರ ಅಥವಾ ಚರ್ಚ್ ಒಂದು ರಹಸ್ಯ ಸ್ಥಳವಲ್ಲ. ಈ ಸ್ಥಳದಲ್ಲಿ ಯಾವ ಚುನಾವಣೆ ನಡೆದರೂ ಕೂಡ ನನ್ನ ಸಮ್ಮುಖದಲ್ಲಿ ನಡೆದಿರುತ್ತದೆ. ನಮ್ಮ ICM ಘಟಕದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ಇಂಥ ಕೇವಲ ಯಾವುದೋ ಒಂದು ಲೋಕಲ್ ಪಿತ ಮಾಧ್ಯಮವು ನಮ್ಮ ಘಟಕದ ಯುವಜನರ ಮಧ್ಯೆ ದ್ವೇಷ ಹುಟ್ಟಿಸುವಂಥ ವ್ಯರ್ಥ ಪ್ರಯತ್ನವನ್ನು ಮಾಡದೆ ತಮ್ಮ ಕುಟುಂಬದ ಸದಸ್ಯರ ಯುವಜನರನ್ನು ಮೊದಲು ICYMಗೆ ಸದಸ್ಯರನ್ನಾಗಿ ಮಾಡಿ ಧರ್ಮಕೇಂದ್ರ ಏಳಿಗೆಗೆ ಶ್ರಮಪಟ್ಟರೆ ಆತನಿಗೆ ಒಳಿತು. ಏನಾದರೂ ಬದಲಾವಣೆ ಮಾಡಿದರೆ ಅದು ಧರ್ಮಕೇಂದ್ರದ ಹಾಗೂ ಯುವಜನರ ಹಿತದೃಷ್ಟಿಯಿಂದ ಮಾಡಲಾಗಿದೆ. ಹಿಂದಿನ ಪಾಲನಾ ಸಮಿತಿಯ ಅವಧಿ ಮುಗಿದ ನಂತರ ಯಾವುದೇ ಅಧಿಕೃತ ಹಕ್ಕು ಅವರಿಗೆ ಇರುವುದಿಲ್ಲ. ಆದ್ದರಿಂದ ಸಾರ್ವಜನಿಕರು ಇಂಥ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ಅಧಿಕೃತ ಮಾಹಿತಿಗಳನ್ನಷ್ಟೇ ನಂಬುವಂತೆ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ನಮ್ಮ ಧರ್ಮ ಕೇಂದ್ರವನ್ನು, ನಮ್ಮ ICYM ಬರಿಮಾರ್ ಘಟಕವನ್ನು, ವಾರ್ತೆಯ ವಿಷಯವನ್ನು ಮಾಡಿದ ಕೆಲ ಕಿಡಿಗೇಡಿಗಳಿಗೆ ಸಂತ ಜೋಸೆಫರು ಸಮೃದ್ಧಿ ಕರುಣಿಸಲಿ ಎಂದು ಪ್ರಭು ಯೇಸುಕ್ರಿಸ್ತರ ಕೃಪೆ ಆಶೀರ್ವಾದ ಬೇಡುತ್ತಿದ್ದೇನೆ.